ಪ್ರಶ್ನೆ ಮಾಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಯಾವ್ದನ್ನ ಬಳಸಬೇಕು, ಯಾವ್ದನ್ನ ಬಳಸಬಾರದು, ಯಾವ್ದು ಸೇಫ್ ಅಂತ ಹಾಗಾಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಎಲ್ಲವೂ ಬ್ಯಾನ್ 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 ಅನ್ನುವಂಥ ಪರಿಸ್ಥಿತಿ. ಟ್ಯಾಟೋ ಆಯ್ತು, ಲಿಪ್ಸ್ಟಿಕ್ ಆಯ್ತು, ಇದೀಗ ಮೆಹಂದಿ ಸರದಿ. ಬಹುತೇಕ ಹೆಣ್ಮಕ್ಳು ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಲಿಪ್ಸ್ಟಿಕ್ ಬಳಸೋ ಹಾಗಿಲ್ವಾ, ಮೆಹಂದಿ ಹಚ್ಚಂಗಿಲ್ವಾ ಅಂತ. ಮೆಹಂದಿಯಲ್ಲೂ ಕೂಡ ಇದೆಯಂತೆ ಡೆಡ್ಲಿ ಡೇಂಜರಸ್ ಅಂಶ. ಮೆಹಂದಿಯಿಂದ ಚರ್ಮ ರೋಗ ಸಮಸ್ಯೆ ಹೆಚ್ಚಳ ಆಗುತ್ತಂತೆ. ಕಾಸ್ಮೆಟಿಕ್ ಆಕ್ಟ್ ಅಡಿ ಕಡಿವಾಣಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಕಳಪೆ ಮೆಹಂದಿಯಿಂದ ಸ್ಕಿನ್ ಅಲರ್ಜಿ, ಕಡಿತದ ಸಮಸ್ಯೆ, ಬ್ರ್ಯಾಂಡ್ ಹೆಸರಲ್ಲಿ ಕಳಪೆ ಗುಣಮಟ್ಟದ ಆ ಪೌಡರ್ ಅನ್ನ ಬಳಕೆ ಮಾಡ್ತಾರ ಅದರಲ್ಲಿ ಅನ್ನುವಂಥ ವಿಚಾರ. ಇದರಿಂದ ಸ್ಕಿನ್ ಅಲರ್ಜಿ ಆಗುತ್ತಂತೆ. ಹಾಗಾಗಿ ಹುಷಾರಾಗಿರ್ಬೇಕು. ಅಲ್ಲ, ನೀವೇ ಹೇಳ್ಬೇಕು. ಆಗತ್ತಾ ಹಂಗೆಲ್ಲ ಡೂಪ್ಲಿಕೇಟ್ ಮೆಹಂದಿ ಬರುತ್ತೆ? ಯೂಶುವಲಿ ಆಗುತ್ತೆ ಸಮಟೈಮ್ಸ್. ಆಮೇಲೆ ಲಿಪ್ಸ್ಟಿಕ್ ಬ್ಯಾನ್ ಮಾಡಿದ್ದಾರೆ. ಲಿಪ್ಸ್ಟಿಕ್ ಎಲ್ಲ ನಾವು ಅನ್ಕೊಳ್ತೀವಿ ನಮ್ಮ ಸ್ಕಿನ್ ಸೆನ್ಸಿಟಿವ್ ಅಂತ, ಬಟ್ ಅದು ಇದ್ರಲ್ಲಿ ಪೌಡರ್ ಏನೋ ಯೂಸ್ ಮಾಡ್ತಾರಂತಲ್ಲ ಕಳಪೆ ಮಟ್ಟದ್ದು, ಅದೇ ಕಾರಣ. ಲಿಪ್ಸ್ಟಿಕ್ ಅಲ್ಲೂ ಕೂಡ ಕೆಮಿಕಲ್ ಇರುತ್ತೆ. ಆಮೇಲೆ ಟ್ಯಾಟೋ ಅಲ್ಲೂ ಕೂಡ ಅಷ್ಟೇ. ಓಕೆ, ನಾವ್ ಅನ್ಕೊಂಡ್ವಿ ಅದು ಚುಚ್ಚೋದು ಸೂಜಿ ಇರುತ್ತಲ್ವಾ, ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಕಲ್ಲಂಗಡಿನೂ ಒಮ್ಮೆ ಗೊತ್ತಾಗತ್ತಲ್ಲ, ಒಂಥರ ವಿಚಿತ್ರ ಕಲರ್ ಚೇಂಜ್ ಆದ್ರೆ ಗೊತ್ತಾಗ್ಬಿಡುತ್ತೆ. ಈಗ ಇಡ್ಲಿದಾಯ್ತು, ಆಮೇಲೆ ಬೊಂಬೈ ಮಿಠಾಯಿದು ಹೆಂಗು ಕಲರ್ ತೆಗೆದ್ಬಿಟ್ಟು ನೋಡಿ ಅಭ್ಯಾಸ ಆಗ್ಬಿಡುತ್ತೆ. ಈಗ ಕಲರ್ ಹೋದ ನಂತರ ಈಗ ತಿನ್ಬಹುದು. ಆಮೇಲೆ ಇದೆಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ಆಗತ್ತೆ. ಆದ್ರೆ ಒಂದು ಏನು ಗೊತ್ತಾಗ, ಕರ್ನಾಟಕ ಆರೋಗ್ಯ ಇಲಾಖೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ವೆರಿ ಫಸ್ಟ್ ಟೈಮ್ ಯಾರು ಹೇಳದೆ ಕೇಳದೆ ಅವರಾಗಿ, ನಿಜವಾಗ್ಲೂ ನಾನು ದಿನೇಶ್ ಗುಂಡ್ರಾವ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಮತ್ತು ಆರೋಗ್ಯ ಇಲಾಖೆಗೆ ಅವರಾಗಿ ಹೋಗಿ ಗೋಬಿದು ಮತ್ತೊಂದು ಎಲ್ಲ ಟೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಇಷ್ಟೇ ಪಾಪ, ಇದನ್ನ ನೀವು ಬಡವರ ಹೊಟ್ಟೆಗೆ ಹೊಡೆಯೋದು ಅಂತ ಅಂದ್ಕೋಬೇಡಿ, ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ. ಜನಗಳಿಗೆ ಹೇಳಿ ಇದು ಒರಿಜಿನಲ್ ಅಪ್ಪ ಅಂತೇಳಿ. ನೀವು ಬಟಾಣಿ ಕಲರ್ ಹಾಕಿ ಕೊಡೋದಕ್ಕಿಂತ, ಸರ್ ಇದು ಕಲರ್ ಹಾಕಿದ್ರೆ ಅಂಗಿ ಕಲರ್ ಇರ್ತದೆ, ಇದು ಒರಿಜಿನಲ್ ಅಂತೇಳಿ ತಗೊಳ್ತಾರೆ. ನಂಬಿಕೆ ಮುಖ್ಯ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಯಾವೆಲ್ಲ ಆಹಾರದಿಂದ ಕ್ಯಾನ್ಸರ್ ಅಪಾಯ? ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ಬ್ಯಾನ್ ಮಾತು ಜೋರಾಗಿದೆ. ಜನರಿಗೆ ಯಾವುದನ್ನ ತಿನ್ನಬೇಕು, ಯಾವುದನ್ನ ತಿನ್ನಬಾರದು ಅನ್ನೋ ಕನ್ಫ್ಯೂಷನ್ ಶುರುವಾಗಿದೆ. ಕಲ್ಲಂಗಡಿ, ಇಡ್ಲಿ, ಮಸಾಲೆ ಬಟಾಣಿ ತಿನ್ನೋಕೆ ಭಯ ಶುರುವಾಗಿದೆ. ಲಿಪ್ಸ್ಟಿಕ್ ಹಚ್ಕೊಳ್ಳೋರ್ಗೂ, ಟ್ಯಾಟೂ ಹಾಕೊಳ್ಳೋರ್ಗೂ ಕಂಟಕ ಶುರುವಾಗಿದೆ. ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ರಿಯಾಲಿಟಿ ಚೆಕ್. ಇಡ್ಲಿ ಮಾಡೋ ವೇಳೆ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡೋದ್ರಿಂದ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಕಲ್ಲಂಗಡಿಯಲ್ಲಿ ಕೆಂಪಾಗಲು ಕೃತಕ ಬಣ್ಣ ಬಳಕೆ. ರೆಡ್ ಕಲರ್, ವೈಬ್ರೆಂಟ್ ಕಲರ್ ಬರಲಿಕ್ಕೆ ಅಂತ ಆ ಹಣ್ಣಿಗೆ ಇಂಜೆಕ್ಟ್ ಮಾಡ್ತಾರೆ. ಬಟ್ ಆದರೆ ಈ ಇಂಜೆಕ್ಟ್ ಮಾಡಿರೋ ಹಣ್ಣುಗಳನ್ನ ಮತ್ತೆ ಅಗೇನ್ ಟಾಕ್ಸಿನ್ ರಿಟೆನ್ಷನ್. ಹಸಿರು ಬಟಾಣಿಗೆ ಕೃತಕ ಕಲರ್. ಹಸಿರು ಬಟಾಣಿ ಬ್ಯಾನ್. ರಾಜ್ಯದಲ್ಲಿ ಮಸಾಲೆ ಬಟಾಣಿ ಟೆಸ್ಟ್ ಅಲ್ಲಿ ಅಸುರಕ್ಷಿತ ಎಂಬುದು ದೃಢ. 70 ಸ್ಯಾಂಪಲ್ಗಳು ಅಸುರಕ್ಷಿತ ಹಿನ್ನೆಲೆ ಹಸಿರು ಮಸಾಲೆ ಬಟಾಣಿ ಬ್ಯಾನ್. ಬಣ್ಣ ಬಣ್ಣದ ಲಿಪ್ಸ್ಟಿಕ್ ಜೀವಕ್ಕೆ ಮಾರಕ. ಲಿಪ್ಸ್ಟಿಕ್ ಬ್ಯಾನ್ ಯಾಕೆ? ಪ್ರತಿದಿನ ಬಣ್ಣ ಬಣ್ಣದ ಲಿಪ್ಸ್ಟಿಕ್ ಬಳಕೆ ಸುರಕ್ಷಿತ ಅಲ್ಲ. HC ಕ್ಲೋರೈಡ್ ಅಂಶ ಇದ್ದು ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಲಿಪ್ಸ್ಟಿಕ್ ನಲ್ಲಿ ಕಳಪೆ ಗುಣಮಟ್ಟದ ಬಣ್ಣ, ವ್ಯಾಕ್ಸ್ ಬಳಕೆ. ಕಳಪೆ ಲಿಪ್ಸ್ಟಿಕ್ ಇಂದ ಆರೋಗ್ಯದ ಮೇಲೆ ಕೆಟ್ಟ ಎಫೆಕ್ಟ್. ಕೇಂದ್ರಕ್ಕೆ ಪತ್ರ ಬರೆಯಲು ಆರೋಗ್ಯ ಇಲಾಖೆ ಪ್ಲಾನ್. ರಸ್ತೆ ಬದಿ ಹಾಕೋ ಟ್ಯಾಟೂನಿಂದ ಜೀವಕ್ಕೆ ಕಂಟಕ. ಟ್ಯಾಟೂ ಡೇಂಜರ್ ಯಾಕೆ? ಟ್ಯಾಟೂಗೆ ಮಾರಣಾಂತಿಕ ಕೆಮಿಕಲ್ ಬಳಕೆ. ಟ್ಯಾಟೂನಿಂದ HIV, ಚರ್ಮ ಸಂಬಂಧಿ ಸಮಸ್ಯೆ. ಟ್ಯಾಟೂವಿನಲ್ಲಿ 22 ಹೆವಿ ಮೆಟಲ್ಗಳು ಪತ್ತೆ. ಹೆವಿ ಮೆಟಲ್ ಚರ್ಮದ ಮೂಲಕ ದೇಹ ಪ್ರವೇಶ. ಇದರಿಂದ ಅನೇಕ ಚರ್ಮ ರೋಗಗಳು, ಅಲರ್ಜಿ. ಈ ಟ್ಯಾಟೂಗಳನ್ನು ಏನು ಹಾಕ್ತಾ ಇದ್ದಾರೆ, ಅದರಲ್ಲಿ ಸುಮಾರು 22 ಹೆವಿ ಮೆಟಲ್ಗಳನ್ನು ಉಪಯೋಗ ಮಾಡ್ತಾರೆ ಅಂತ ನಮ್ಮ ಒಂದು ವಿಶ್ಲೇಷಣೆ ಕಂಡು ಬಂದಿದೆ. ಒಟ್ಟಿನಲ್ಲಿ ಜನರಿಗೆ ಯಾವುದನ್ನ ತಿನ್ನಬೇಕು, ಯಾವುದನ್ನ ಬಳಸಬೇಕು ಅನ್ನುವಂತಹ ಗೊಂದಲ ಸೃಷ್ಟಿಯಾಗಿದ್ದು, ಎಲ್ಲವನ್ನ ಅನುಮಾನದಿಂದಲೇ ನೋಡುವ ಪರಿಸ್ಥಿತಿ ಎದುರಾಗಿದೆ. ಆರೋಗ್ಯಕ್ಕೆ ಹಾನಿಕಾರಕವಾದ ವಸ್ತುಗಳನ್ನ, ಪದಾರ್ಥಗಳ ಬ್ಯಾನ್ಗೆ ಸರ್ಕಾರ ಮುಂದಾಗಿರುವುದು ಕೂಡ ಒಳ್ಳೆ ಬೆಳವಣಿಗೆ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ದೀಪ್ತಿ ನಮ್ಮ ಜೊತೆ ಫೋನದಲ್ಲಿದ್ದಾರೆ. ಲೈವ್ ಬರಬೇಕಾಗಿತ್ತು, ಬೇರೆ ಒಂದು ಅಸೈನ್ಮೆಂಟ್ಗೆ ಅವರು ಹೋಗ್ತಿದ್ದಾರೆ, ಆ ಕಾರಣಕ್ಕಾಗಿ. ದೀಪ್ತಿ, ಒಂದು ನಾನು ಅಪ್ರಿಷಿಯೇಟ್ ಮಾಡಲೇಬೇಕು, ಯಾಕಂದರೆ ಆರೋಗ್ಯ ಇಲಾಖೆ ಭಾಳ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇದೆ. ಇದು ಮಾಡಬೇಕು ನಿಜವಾಗಿ. ಇದನ್ನು ಹೇಳಿದ ನಂತರ, ಕಂಪ್ಲೇಂಟ್ ಬಂದ ನಂತರ, ಟಿ ವಿಯಲ್ಲಿ ಬಂದ ನಂತರ ಅಲ್ಲ. ಇಟ್ಸ್ ವಂಡರ್ಫುಲ್. ಇದೇ ಥರ ಹಾಲಿಂದು ಆಗಬೇಕು. ನೀವು ಹೇಳಿ ಆಯಿತಾ ದೀಪ್ತಿ, ದಿನೇಶ್ ಗುಂಡ್ರಾವ್ ಸಿಕ್ಕಿ ಸರ್ ಹಾಲಿಂದ ಒಂದು ಮಾಡಿಸಿ, ಅದು ಭಾಳ ಪ್ರಾಬ್ಲಮ್ ಇದೆ. ಹಾಲಿಂದ ಆಗಬೇಕು, ಕುಡಿಯುವ ನೀರಿಂದಾಗಬೇಕು, ಪ್ರತಿಯೊಂದು ವಿಚಾರ ಹೋಟೆಲ್ಗಳದ್ದಾಗಬೇಕು. ಹಾಗಂತ ಹೋಟೆಲ್ ಮಾಲೀಕರಿಗೆ ಹೊಟ್ಟೆ ಕೊಡಿರಿ ಅಂತ ನಾನು ಹೇಳ್ತಾ ಇಲ್ಲ. ನಾವೊಂದು ಕ್ಲಾರಿಟಿಗೆ ಬಂದ್ಬಿಡಬೇಕು.
ಈ ಅಜಿನಮೊಟೊ ಅಂತೇಳಿ ಒಂದು ಐಟಮ್ ಬರುತ್ತೆ, ಗೊತ್ತದಲ್ಲ ನಿಮಗೆ, ಸಿಹಿಗೆ ಹಾಕ್ತಾರೆ ಅದನ್ನು, Okay. ಅಜಿನಮೊಟೊ ಅಂತ ಕರೀತಾರೆ ಅದನ್ನು, ಒಂದು ಸಕ್ಕರೆ ಥರ ಇರ್ತದೆ. ಅದು ಹೆಂಗೆ ಅಂತಂದರೆ ನೀವು ಅದನ್ನು ಹಾಕ್ಬಿಟ್ರೆ ಎಂಥವನಾದರೂ ತಿಂತಾನೆ, ಅವರು ಎಲ್ಲದಕ್ಕೂ ಹಾಕ್ಬಿಡ್ತಾರೆ. ಟೇಸ್ಟಿಂಗ್ ಪೌಡರ್, ಟೇಸ್ಟಿಂಗ್ ಪೌಡರ್ ಅಜಿನಮೊಟೊ ಅಂತ ಕರೀತಾರೆ ಅದಕ್ಕೆ. ಅದು ಇಷ್ಟು ಪ್ರಮಾಣದಲ್ಲಿ ನೀವು ಒಂದು ಕ್ಲಾರಿಟಿ ಕೊಟ್ಬಿಡಿ. ಇಲ್ಲಿ ನಾವು ಈಗ ನೀವು ನೋಡಿ ಕೆಲವು ಹೋಟೆಲ್ಗಳು ಒಂದು ಶುಚಿ ಮತ್ತೊಂದು ರುಚಿ, ಎರಡು ಆಯ್ತಾ. ಆಮೇಲೆ ಈ ಥರ ಕಲಬೆರಕೆ ಒಂದು ಇಲ್ಲ ಅನ್ನೋದಕ್ಕೆ ಒಂದು ಸ್ಪೆಷಲ್ ಸರ್ಟಿಫಿಕೇಟ್ ಕೊಡೋಂಗೆ ಮಾಡಬೇಕು, ಆಗಿದ್ರೆ ನಡಿಬೋದು. ಬನ್ನಿ, ದೀಪ್ತಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ದೀಪ್ತಿ ಒಂದು ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇದೆ, ಒಂದು ಲೆಕ್ಕದಲ್ಲಿ ಒಳ್ಳೆಯದು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಆಗುವಂಥ ಇರುಸು ಮುರುಸುಗಳು ಕೂಡ ಉಂಟಾಗುತ್ತೆ. ಇಲ್ಲಿ ತನಕ ಮಾಡ್ತಾ ಇದ್ರು ಮತ್ತೊಂದು ಅಂತೇಳಿ. ನಾನು ಇದನ್ನು ರಿಪೋರ್ಟಿಂಗಾಗಿ ಕೇಳ್ತಾ ಇಲ್ಲ ನಿಮ್ಮಿಂದ, ನಿಮ್ಮ ವಿಶ್ಲೇಷಣೆಯನ್ನು ಕೇಳ್ತಾ ಇದ್ದೀನಿ ಇದರ ಬಗ್ಗೆ ದೀಪ್ತಿ ಓವರ್ ಆಲ್. ಜೆಪಿ ಸರ್, ಹೌದು, ಎಲ್ಲೋ ಒಂದ್ ಕಡೆ ಆರೋಗ್ಯ ಇಲಾಖೆ ತುಂಬಾ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇದೆ, ಜೊತೆಗೆ ಆಹಾರ ಇಲಾಖೆಯ ಸಪೋರ್ಟ್ ನ ಕೂಡ ಪಡೆದುಕೊಂಡಿದೆ. ಎರಡೂ ಇಲಾಖೆಗಳು ಒಟ್ಟೊಟ್ಟಾಗಿ ಕೆಲಸವನ್ನ ಮಾಡ್ತಾ ಇದೆ. ಎರಡೂ ಇಲಾಖೆಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಇಂಪ್ಯಾಕ್ಟ್ ಆಗುವಂತದ್ದನ್ನ ನಾವು ಕಾಣ್ಬೋದಾಗಿದೆ. ಅದೇ ಒಂದು ಬೇಸ್ ಮೇಲೆ ಎರಡೂ ಇಲಾಖೆಗಳು ಜೊತೆಯಾಗಿ, ಒಂದ್ ಕಡೆ ಆಹಾರ ಇಲಾಖೆಯ ಆಯುಕ್ತ ಶ್ರೀನಿವಾಸ್ ಅವರು, ಮತ್ತೊಂದ್ ಕಡೆ ಆರೋಗ್ಯ ಇಲಾಖೆಯ ಸಚಿವರಾದಂತಹ ದಿನೇಶ್ ಗುಂಡೂರ್ ಅವರು ಒಟ್ಟೊಟ್ಟಾಗಿ ಕಳೆದ 2-2.5 ತಿಂಗಳಿನಿಂದ ಈ ಒಂದು ರಿಯಾಲಿಟಿ ಚೆಕ್ ಗಳನ್ನ ಮಾಡ್ತಾ ಇರುವಂತದ್ದು. ಫುಡ್ ಇರ್ಬೋದು, ಕಾಸ್ಮೆಟಿಕ್ಸ್ ಇರ್ಬೋದು. ಸೊ ಕಾಟನ್ ಕ್ಯಾಂಡಿಯಿಂದ ಫಸ್ಟ್ ರಿಪಬ್ಲಿಕ್ ಕನ್ನಡ ಅದರ ಬಗ್ಗೆ ರಿಪೋರ್ಟ್ ಅನ್ನ ಮಾಡಿತ್ತು. ಅಂದ್ರೆ ಬೇರೆ ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿಗಳ ಕಲರ್ ಬ್ಯಾನ್ ಇದೆ, ನಮ್ಮಲ್ಲಿ ಯಾಕೆ ಇಲ್ಲ ಅಂತ ಹೇಳಿ. ಸೊ ಆ ವಿಚಾರವನ್ನ ಮುಂದಿಟ್ಕೊಂಡು ಅಲ್ಲಿಂದ ಶುರುವಾದಂತಹ ಒಂದು ಬ್ಯಾನ್ ಬಿಸಿ, ಅಂದ್ರೆ ಯಾವ್ದೆಲ್ಲ ಕಳಪೆ ಗುಣಮಟ್ಟದ ಆಹಾರನ ತಯಾರಿ ಮಾಡಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಶುರು ಮಾಡಿದಂತಹ ಈ ಒಂದು ಏನು ರೈಡ್ ಇದೆ ಅಥವಾ ಒಂದು ಕಾರ್ಯಕ್ರಮ ಇದೆ, ಇದು ಈಗ ಕಾಸ್ಮೆಟಿಕ್ ತನಕ ಬಂದು ನಿಂತಿದೆ. ಕೇವಲ ತಿನ್ನುವಂತಹ ಆಹಾರ ಮಾತ್ರ ಅಲ್ಲ, ಮಹಿಳೆಯರು ಬಳಸುವಂತಹ ಕಾಸ್ಮೆಟಿಕ್ಸ್ ಇಂದ, ಅದು ಲಿಪ್ಸ್ಟಿಕ್ ಇರ್ಬೋದು, ಟ್ಯಾಟೂ ಹಾಕೊಳ್ಳೋದಿರ್ಬೋದು, ಇದು ಕೂಡ ಡೇಂಜರಸ್ ಅನ್ನೋ ಲೆಕ್ಕದಲ್ಲಿ ಅದರ ಮೇಲೂ ಕೂಡ ರೈಡ್ ಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ವಾಟರ್ ಬಾಟಲ್ ಗಳನ್ನ ಕೂಡ ಇವರು ಪರೀಕ್ಷೆಗೆ ಒಳಪಡಿಸಿರುವಂತದ್ದು. ಸುಮಾರು 70 ವಾಟರ್ ಬಾಟಲ್ಗಳ ಸ್ಯಾಂಪಲ್ಗಳನ್ನ ಈಗಾಗಲೇ ಕಳಿಸಲಾಗಿದೆ. ಅದೊಂದು 20 ದಿವಸದಲ್ಲಿ ರಿಸಲ್ಟ್ ಬರುತ್ತಂತೆ. ಸೊ ಡ್ರಿಂಕಿಂಗ್ ವಾಟರ್ ಬಾಟಲ್ ಸೇಫ್ ಇದೆಯಾ ಇಲ್ಲ ಅನ್ನೋದು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಅಭಿಯಾನದಲ್ಲಿ ಅವರು ಒಳಪಡಿಸಿರುವಂತದ್ದು. ಎಲ್ಲೋ ಒಂದ್ ಕಡೆ ಈಟ್ ರೈಟ್ ಅನ್ನೋ ಒಂದು ಅಭಿಯಾನವನ್ನ ಆಹಾರ ಇಲಾಖೆ, ಆರೋಗ್ಯ ಇಲಾಖೆ ಶುರು ಮಾಡಿದೆ. ನಾವು ತಿನ್ನುವಂತದ್ದನ್ನ ಬೆಳೆದು ಅದು ಪ್ಲೇಟಿಗೆ ಬರೋ ತನಕ ಎಷ್ಟು ಶುಚಿಯಾಗಿರುತ್ತೆ, ಅದರಲ್ಲಿ ಕಳಪೆ ಯಾವ ಮಟ್ಟದ್ದಿರುತ್ತೆ, ಅದನ್ನ ತಿಂದ್ರೆ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಈ ಒಂದು ಆಧಾರದ ಮೇಲೆ ಈಟ್ ರೈಟ್ ಅನ್ನೋ ಕಾನ್ಸೆಪ್ಟ್ ನಡಿ ಈ ಒಂದು ಅಭಿಯಾನದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಅದು ಇಡ್ಲಿ ಇರ್ಬೋದು ಅಥವಾ ಕಾಟನ್ ಕ್ಯಾಂಡಿ ಇರ್ಬೋದು, ಗೋಬಿ ಮಂಚೂರಿ ಇರ್ಬೋದು, ಕಲರಿಂಗ್ ಏಜೆಂಟ್ ಬಳಕೆ ಮಾಡುವಂತದ್ದು ಇರ್ಬೋದು, ಇದೆಲ್ಲದನ್ನ ಕೂಡ ಸ್ಟಾಪ್ ಮಾಡಬೇಕಾಗುತ್ತೆ. ಅಲ್ಟಿಮೇಟ್ಲಿ ನೀವು ಕೊಡುವಂತಹ ಹಣ ಕೊಟ್ಟು ಗ್ರಾಹಕರು ಕೊಡುವಂತಹ ಹಣಕ್ಕೆ ರುಚಿಯಾದ ಆಹಾರವನ್ನ ಮಾತ್ರ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ನಿರಂತರವಾಗಿ ನಡೆಯುವಂತಹ ಕಾರ್ಯಕ್ರಮ ಅಂತಲೂ ಕೂಡ ನಿನ್ನೆ ಆರೋಗ್ಯ ಸಚಿವರು ಹೇಳಿದ್ದಾರೆ. ಜೊತೆಗೆ ಕೇವಲ 8-10 ಆಹಾರ ಪದಾರ್ಥಗಳು ಮಾತ್ರ ಅಲ್ಲ, 5236 ಆಹಾರ ಪದಾರ್ಥಗಳನ್ನ ಟೆಸ್ಟಿಂಗ್ ಲ್ಯಾಬ್ಗೆ ಕಳಿಸಿದ್ದಾರೆ. ಪ್ರತಿ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಕಳಿಸಿರುವಂತದ್ದು. ಸೊ ಅದು ಕೂಡ ಮುಂದಿನ ದಿನಗಳಲ್ಲಿ, ಅಂದ್ರೆ ಹಂತವಾಗಿ ಯಾವ್ದೆಲ್ಲ ಅಸುರಕ್ಷಿತ ಅನ್ನೋದು ಗೊತ್ತಾಗುತ್ತೆ. ದೀಪ್ತಿ, 5000 ತುಂಬಾ ಲಾಂಗ್ ಆಗ್ಬೋದು ಅಂತ ಅನ್ಸುತ್ತೆ, ಆದ್ರೂ ಕೂಡ ಆ ಲಿಸ್ಟ್ ಒಂದು ತಗೊಳ್ಳಿ ಆಯ್ತಾ. 5000 ಪ್ರಾಡಕ್ಟ್ ಯಾವುದು ಅಂತೇಳಿ, ನಾವು ಒಂದು 25 ಅಥವಾ 100 ಪ್ರಾಡಕ್ಟ್ ಯಾವುದರ ಮೇಲೆ ಅಂತೇಳಿ ಒಂದು ಸ್ಟೋರಿ ಮಾಡ್ಬೋದು ಅಂತ ಅನಿಸುತ್ತೆ. ಇದರ ಮೇಲೆ ಅಂದರೆ ನಮಗೊಂದು ಐಡಿಯಾ ಬರುತ್ತೆ, ಇದು ಸ್ವಲ್ಪ ಕಳಪೆ ಆಗ್ತಾ ಇದೆ. ನಮ್ಮ ಉದ್ದೇಶ ಏನಿರಬೇಕು ಅಂದರೆ ಸ್ವಾಸ್ಥ್ಯ ಸಮಾಜ ಆಗಬೇಕು ಅಂತಂದರೆ ಇದನ್ನು ಸರಿ ಮಾಡಿ ಅಂತಿರಬೇಕು. ಈಗ ನಾನು ಯಾವತ್ತೂ ಟಿ ವಿ ರಿಪೋರ್ಟಿಂಗ್ನ ಹೆಂಗೆ ಬಯಸ್ತೀನಿ ಅಂತಂದರೆ, ಇದು ಬ್ಯಾನ್ ಅಲ್ಲ, ಬ್ಯಾನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸರಿ ಮಾಡ್ಕೊಳ್ಳಿ. ವ್ಯಾಪಾರಿ ಪರವಾಗಿನೂ ಇರಬೇಕು. ಹೌದು, ಈಗ ಇಡ್ಲಿ ಪ್ಲಾಸ್ಟಿಕ್ ತೆಗೀರಿ ಅಷ್ಟೇ, ಹೌದು, ಕಾಟನ್ ಬಟ್ಟೆ ಹಾಕಿ, ಹೌದು, ಅದಕ್ಕಿಂತಲೂ ಒಳ್ಳೆ ಇರುವಂಥದ್ದು ಎಕ್ಸ್ಟ್ರಾ ಹಾಕಿ. ಈಗ ಕೆಲವರು ಟೀ ಕುಡಿತಾರೆ, ಅದಕ್ಕೆ ಏನು ಶುಂಠಿ ಹಾಕಿ ಟೀ ಕುಡಿತಾರೆ, ಚೆನ್ನಾಗಿ ಮಾಡಿ ಅದನ್ನು ಅಂತೇಳಿ. ಹಾಲಿಗೆ ಸಕ್ಕರೆ ಹಾಕಿ ಕುಡಿದ್ರೆ ಸಿಹಿ ಆಗಿರ್ತದೆ, ಆ ಥರ. ಸೊ ಹಾಗಿರುವಾಗ ಆ 5000 ಲೀಸ್ಟ್ ಏನಿದೆ ಅದರಲ್ಲಿ ನೋಡೋಣ ನಾವು ಏನೆಲ್ಲ ಫುಡ್ ಅಂತ. ಆಮೇಲೆ ಇದು ಫುಡ್ ವಿಚಾರದಲ್ಲಿ ನಾವು ಸರಿ ಮಾಡಿಕೊಳ್ಳದೇ ಇದ್ದರೆ ನಾವು ಒಂದು ಒಂದು ದೇಶವನ್ನೇ ನಾಶ ಮಾಡ್ದಂಗೆ. ಯಾವ ಕನ್ನಡನೂ ಇರೋದಿಲ್ಲ, ಯಾವ ಮಲಯಾಳನೂ ಇರೋದಿಲ್ಲ, ಏನೂ ಇರೋದಿಲ್ಲ, ಜನಗಳೇ ಇರೋದಿಲ್ಲ, ಎಲ್ಲ ತತೆ ಕೋವಿಡ್ ಬಂದಾಗ 100% ಯಾವುದು ಇರೋದಿಲ್ಲ ಆಯ್ತಾ. ಆಫ್ ಬ್ಯಾಟ್ರಿ ಇರ್ತವೆ ಎಲ್ಲವೂ ಕೂಡ. ಮೇಲೆ ಫುಲ್ ಬ್ಯಾಟ್ರಿ ಇರುವಂಥವ್ರು ಆಗಬೇಕು. ಫುಲ್ ಬ್ಯಾಟ್ರಿ ಕರ್ನಾಟಕ, ಫುಲ್ ಬ್ಯಾಟ್ರಿ ಕನ್ನಡಿಗ, ಫುಲ್ ಬ್ಯಾಟ್ರಿ ಭಾರತೀಯ, ಹಿಂಗಾಗಬೇಕು. ಓಕೆ, ನೆಕ್ಸ್ಟ್.